ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರ, ಇದೀಗ ದರ್ಶನ್ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟಗಳು ಎದುರಾಗ್ತಾನೆ ಇದೆ. ಒಂದಲ್ಲ ಎರಡಲ್ಲ, ಒಂದ್ ಕಡೆ ಮಾಫಿ ಸಾಕ್ಷಿ ಆದ್ರೆ ಮತ್ತೊಂದು ಕಡೆ ಇದೀಗ ಬ್ಯಾರೆಕ್ ಅನ್ನ ಫುಲ್ ಸರ್ಚ್ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಒಟ್ಟಾರೆಯಾಗಿ ಕಳೆದ ಒಂದೂವರೆ ವರ್ಷ ಅಥವಾ 2 ವರ್ಷದಿಂದ ನಡೀತಾ ಇರುವಂತಹ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಜೈಲಿನಲ್ಲಿ ವನವಾಸವನ್ನ ಅನುಭವಿಸ್ತಾ ಇರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದಾಸ ಅವರಿಗೆ ಎಲ್ಲೋ ಒಂದ್ ಕಡೆ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟಗಳು ಎದುರಾಗ್ತಾನೆ ಇದೆ. ಒಂದಲ್ಲ ಎರಡಲ್ಲ, ಒಂದು ರೀತಿ ಆದ್ರೆ ಎಲ್ಲೋ ಒಂದ್ ಕಡೆ ಜಾಮೀನು ಸಿಗುತ್ತೆ ಅಂತ ನೋಡೋಕಾದ್ರೆ ಅಲ್ಲೂ ಸಹ ಸಿಗ್ತಿಲ್ಲ. 60 ಸಾಕ್ಷಿಗಳ ಒಂದಷ್ಟು ಹೇಳಿಕೆಗಳಾಗಿರ್ಬೋದು, ಅವೆಲ್ಲವನ್ನೂ ಸಹ ಪರಿಶೀಲನೆ ಮಾಡೋದಕ್ಕೆ ಈಗಾಗಲೇ ಕೋರ್ಟ್ ಮುಂದಾಗಿದೆ. ಇದರ ನಡುವೆ ಇದೀಗ ಇನ್ನೊಂದು ಸಂಕಷ್ಟ ದರ್ಶನ್ ಅವರ ಮುಂದೆ ಬಂದು ನಿಂತಿರುವಂಥದ್ದು. ಈಗಾಗಲೇ ದರ್ಶನ್ ಅವರ ಬ್ಯಾರೆಕ್ ಅನ್ನ ಸರ್ಚ್ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಹೌದು, ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಿಸಿಬಿ ಪೊಲೀಸರಿಂದ ಇದೀಗ ಆಗಸ್ಟ್ 11ರಂದು ದಿಢೀರ್ ದಾಳಿ ನಡೆದಿದೆ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ ಸಜಾಬಂದಿ ಕೈದಿಗಳ ಬ್ಯಾರೆಕ್ಗಳ ತಪಾಸಣೆಯನ್ನ ನಡೆಸಲಾಗ್ತಾ ಇದ್ದು, ಆರೋಪಿಗಳಿಗೆ ಸಡನ್ ಶಾಕ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಇನ್ನು ನಟ ದರ್ಶನ್ ಇದ್ದಂತಹ ಬ್ಯಾರೆಕ್ ಕೂಡ ಸರ್ಚ್ ಆಗಿರುವಂತದ್ದು. ಇನ್ನು ದರ್ಶನ್ ಜೊತೆಗೆ ಪವಿತ್ರ ಗೌಡ ಬ್ಯಾರೆಕ್ ಕೂಡ ಸರ್ಚಿಂಗ್ ಆಗ್ತಾ ಇದ್ದು, ಸುಮಾರು 1 ಗಂಟೆಯ ಕಾಲ ತಪಾಸಣೆ ನಡೆದಿದೆ. ಅದೇ ರೀತಿಯಾಗಿ ಮೂಲೆಯನ್ನು ಸಹ ಜಾಲಾಡಿದಂತಹ ಸಿಸಿಬಿ ಪೊಲೀಸರು ಎಲ್ಲವನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಏನ್ ಬೇಕೋ ಅದು ಮಾಡ್ಕೊಳ್ಳಿ ಸರ್ ಅನ್ನುವಂತಹ ಹೇಳಿಕೆ ಸಹ ಬಂದಿರುವಂತದ್ದು. ಅದೇ ರೀತಿಯಾಗಿ ಬಟ್ಟೆಯ ಬ್ಯಾಗ್, ಸೂಟ್ ಕೇಸ್ ಎಲ್ಲಾ ಕಡೆ ಪರಿಶೀಲನೆಯನ್ನ ಮಾಡ್ತಾ ಇದ್ದು, ಸರ್ಚ್ ಮಾಡ್ತಾ ಇದ್ದೀವಿ ಅಂತ ಪೊಲೀಸರು ಹೇಳಿದಾಗ ಮಾಡ್ಕೊಳ್ಳಿ ಸರ್ ಎಂದಿದ್ದಾರೆ. ಇನ್ನು ದರ್ಶನ್ ಆಗ್ಲಿ ಅಥವಾ ಪವಿತ್ರ ಗೌಡ ಬ್ಯಾರೆಕ್ನಲ್ಲೂ ಸಹ ಯಾವುದೇ ವಸ್ತು ಸಹ ಇದೀಗ ಸಿಕ್ಕಿಲ್ಲ. ಇನ್ನು ಇದೇ ರೀತಿ ಸರ್ಚ್ ಮಾಡಬೇಕಾದ್ರೆ ಮತ್ತೊಬ್ಬ ಪ್ರಮುಖ ವ್ಯಕ್ತಿಯಾದಂತಹ ಪ್ರಜ್ವಲ್ ರೇವಣ್ಣ ಬ್ಯಾರೆಕ್ನಲ್ಲಿ ಇದೀಗ ಮೊಬೈಲ್ ಜಪ್ತಿಯಾಗಿರುವಂಥದ್ದು. ಇನ್ನು ಪ್ರಜ್ವಲ್ ರೇವಣ್ಣ ಬ್ಯಾರೆಕ್ನಲ್ಲಿಯೂ ಸಹ ಒಂದಷ್ಟು ಸರ್ಚನ್ನು ಮಾಡಲಾಗುತ್ತೆ. ಇನ್ನು ಈ ನಡುವೆ ಬಟ್ಟೆಗಳಲ್ಲಿ ಅದೇ ರೀತಿಯಾಗಿ ಮೊಬೈಲ್ ಪತ್ತೆ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ಮೊಬೈಲ್ ಸಿಕ್ಕಿದ್ದು, ಅದನ್ನ ಪೊಲೀಸರು ಈಗಾಗಲೇ ಸೀಸ್ ಮಾಡ್ತಾ ಇದ್ದಾರೆ. ಇನ್ನು ಮೊಬೈಲ್ ಪತ್ತೆಯ ಬಗ್ಗೆ ಪ್ರಜ್ವಲ್ ರೇವಣ್ಣ ಏನೂ ತಿಳಿಯದಂತೆ ತಟಸ್ಥವಾಗಿದ್ದು ಒಂದ್ ಕಡೆ ಗೊತ್ತಾಗಿರುವಂಥದ್ದು. ಇನ್ನು ಪ್ರಜ್ವಲ್ ರೇವಣ್ಣ ಜೊತೆಗೆ ಮತ್ತೋರ್ವ ಸಜಾಬಂದಿ ಕೈದಿ ಇದ್ದು, ಇಬ್ಬರು ಮಾತ್ರ ಬ್ಯಾರೆಕ್ನಲ್ಲಿ ವಾಸವಿರ್ತಾರೆ. ಪ್ರಜ್ವಲ್ ರೇವಣ್ಣ ಬ್ಯಾರೆಕ್ನಲ್ಲಿ ಮೊಬೈಲ್ ಪತ್ತೆಯ ಹಿನ್ನೆಲೆ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಪೊಲೀಸರು ಈಗಾಗಲೇ ಕೇಸನ್ನ ದಾಖಲೆಯನ್ನ ಮಾಡ್ಕೊಂಡಿರುವಂಥದ್ದು. ಇದು ಅದರ ಜೊತೆಗೆ ಮೊಬೈಲ್ ಜೊತೆಗೆ ಏನೆಲ್ಲ ಸಿಕ್ಕಿದೆ ಅಂತ ನಾವು ನೋಡೋದಾದ್ರೆ, ಒಂದು ಪೆನ್ ಡ್ರೈವ್, ಚಾರ್ಜರ್ ಹಾಗೂ ನೋಟ್ಬುಕ್ ಸೇರಿ ಕೆಲ ವಸ್ತುಗಳು ಇದೀಗ ಪತ್ತೆಯಾಗಿವೆ. ಸಿಸಿಬಿ ಇನ್ಸ್ಪೆಕ್ಟರ್ ಪ್ರಜ್ವಲ್ ರೇವಣ್ಣ ವಿರುದ್ಧ ಇದೀಗ FIR ಅನ್ನ ದಾಖಲೆಯನ್ನ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗ ಪೊಲೀಸರು, ಜಿಲ್ಲಾಧಿಕಾರಿಗಳು ಮತ್ತು ಸಿಸಿಬಿ ಅಧಿಕಾರಿಗಳಿಂದ ದಾಳಿ ಕೂಡ ಇಲ್ಲಿ ನಡೆದಿತ್ತು. ಅದೇ ರೀತಿಯಾಗಿ ಪ್ರಜ್ವಲ್ ಇದ್ದಂತಹ ಜೈಲಿನಲ್ಲಿ ಪ್ರತಾಪ್ ರಾಯ್ ಎಂಬ ಕೈದಿಯೂ ಸಹ ಇದ್ದ. ಇಬ್ಬರ ವಿರುದ್ಧವೂ ಸಹ ಇದೀಗ FIR ದಾಖಲಾಗಿರುವಂಥದ್ದು. ಇನ್ನು ಪ್ರಜ್ವಲ್ A1 ಆಗಿ FIR ದಾಖಲಾಗಿದ್ದು, ಪ್ರಜ್ವಲ್ ಇದ್ದಂತಹ ಜೈಲಿನಲ್ಲಿ ಪತ್ತೆಯಾದಂತಹ ವಸ್ತುಗಳು ಒಂದು ರೆಡ್ಮಿ ಫೋನ್, ಅದೇ ರೀತಿಯಾಗಿ ಒಂದು ಪೆನ್ ಡ್ರೈವ್, ಒಂದು ಚಾರ್ಜರ್ ಇದೀಗ ಪತ್ತೆಯಾಗಿದೆ. ಇನ್ನು ಪ್ರಜ್ವಲ್ ರೇವಣ್ಣ ಬ್ಯಾರೆಕ್ನಲ್ಲಿ ಇವೆಲ್ಲ ಪತ್ತೆಯಾದಂತಹ ಹಿನ್ನೆಲೆ ಜೈಲಿನ ಸೂಪರ್ಡೆಂಟ್ ಒಬ್ಬರು ಅಮಾನತನ್ನ ಮಾಡಿ ಇದೀಗ DG ಅಲೋಕ್ ಕುಮಾರ್ ಆದೇಶವನ್ನ ಕೊಟ್ಟಿರುವಂಥದ್ದು. ಇನ್ನು ಈರಣ್ಣ ರಂಗಪುರ್ ಅಮಾನತುಗೊಂಡಂತಹ ಅಸಿಸ್ಟೆಂಟ್ ಸೂಪರ್ಡೆಂಟ್ ಆಗಿದ್ದು, ಪ್ರಜ್ವಲ್ ರೇವಣ್ಣ ಬ್ಯಾರೆಕ್ ಮೇಲು ಉಸ್ತುವಾರಿ ಈರಣ್ಣ ರಂಗಪ್ಪ ಕರ್ತವ್ಯ ಆಗಿತ್ತು. ಅದೇ ರೀತಿಯಾಗಿ ಇದೀಗ ಕರ್ತವ್ಯ ಲೋಪದ ಹಿನ್ನೆಲೆ ಇದೀಗ ಅಮಾನತಾಗಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಅಮಾನತು ಜೊತೆ ಇಲಾಖೆ ತನಿಖೆಯನ್ನ ಆದೇಶವನ್ನ ಸಹ ಇದೀಗ ನೀಡಲಾಗಿರುವಂಥದ್ದು. ಒಟ್ಟಾರೆಯಾಗಿ ಇದೇ ರೀತಿ ಯಾವೆಲ್ಲ ಕೈದಿಗಳ ಬ್ಯಾರೆಕ್ ಅನ್ನ ಸರ್ಚ್ ಮಾಡ್ತಾ ಇದ್ದಾರೆ, ಒಟ್ಟಾರೆಯಾಗಿ ಇನ್ನು ಯಾವೆಲ್ಲ ಕೈದಿಗಳ ವಿಚಾರಣೆ ನಡೆಯುತ್ತೆ, ಇವೆಲ್ಲವನ್ನು ಸಹ ಕಾದು ನೋಡಬೇಕಾಗಿದೆ. ಆದರೆ ಈಗಾಗಲೇ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಇವರ ಬ್ಯಾರೆಕ್ ಅನ್ನ ಸರ್ಚ್ ಮಾಡಿದ್ದಾರೆ. ಆದರೆ ಪುಣ್ಯಕ್ಕೆ ಇವರ ಬ್ಯಾರೆಕ್ನಲ್ಲಿ ಯಾವುದೇ ರೀತಿಯ ಇಂತಹ ವಸ್ತುಗಳು ಕಂಡು ಬಂದಿಲ್ಲ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.